ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ವಾಲಿರಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಇವತ್ತಿನ ದಿನ ನಾನು ನಮ್ಮ ತಾಯಿ ಮನೆಯಲ್ಲಿ ನಾವು ಮನೆ ದೇವ್ರ ಪೂಜೆ ಮಾಡಿದ್ವಿ. ಸೊ ಆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆಗೂ. ಇದೇನಪ್ಪ ಅಂತ ಹೇಳಿದ್ರೆ, ನಮ್ಮ ತಂದೆ 20-25 ವರ್ಷಕ್ಕಿಂತ ಮುಂಚೆ ಹರಕೆ ಹೊತ್ಕೊಂಡಿದ್ರು, ಮರಿ ಕೊಡ್ತೀನಿ ಅಂತ ಹೇಳಿ ನಮ್ಮ ಮನೆ ದೇವರಿಗೆ. ಸೊ ಅದು ನಾವು ನಾನಾ ಕಾರಣದಿಂದ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ಏನೇನೋ ಇಶ್ಯೂಸ್ ಆಗ್ತಿತ್ತು ನಮ್ಮ ಫ್ಯಾಮಿಲಿನಲ್ಲಿ. ಏನಾದರೂ ಒಂದು ಅಡೆತಡೆಗಳು ಬರ್ತಾನೆ ಇತ್ತು ನಾವು ಇದು ಮಾಡಬೇಕು ಅಂದಾಗೆಲ್ಲ. ಸುಮಾರು ವರ್ಷದಿಂದ ಪ್ಲ್ಯಾನ್ ಮಾಡಿ 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 ಅದು ಪೋಸ್ಟ್ಪೋನ್ ಆಗ್ತಿತ್ತು. ಸೊ ಕೊನೆಗೂ ಈಗ ಸಮ್ಮರ್ ಹಾಲಿಡೇಸ್ ಇತ್ತು, ಹಾಗೆ ಮಕ್ಕಳಿಗೂ ರಜಾ ಇತ್ತು, ಎಲ್ಲರೂ ಫ್ರೀ ಇರ್ತೀವಿ ಅಂತ ಹೇಳಿ ಕೊನೆಯದಾಗಿ ಡಿಸೈಡ್ ಮಾಡಿ ನಾವು ಈ ಪೂಜೆನ ಮಾಡಿದ್ವಿ. ಸುಮಾರು 3-3:30 ಹಾಗೆ ನಾವು ಬೆಳಗ್ಗೆನೇ ಎಲ್ಲ ಎದ್ದು ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಆರತಿ ಎಲ್ಲ ರೆಡಿ ಮಾಡಿಕೊಂಡು, ಸಿಂಪಲಾಗಿ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ರೆಡಿ ಮಾಡ್ಕೊಂಡು ನಾವು ಮನೆ ಹತ್ರನೇ ಒಂದು ಸಣ್ಣ ಪಾರ್ಟಿ ಹಾಲ್ ಥರ ಒಂದು ಬುಕ್ ಮಾಡ್ಕೊಂಡಿದ್ವಿ. ಎಲ್ಲ ಗೆಸ್ಟ್ನೆಲ್ಲ ಕರೆದು ಅಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ಅಲ್ಲಿ ಒಂದು 4-4:30 ಹಾಗೆ ರೀಚ್ ಆಗಿ ಅಲ್ಲಿ ಪೂಜೆಗೆ ನಮ್ಮ ಮಾವ ನಮ್ಮ ಅಣ್ಣಂದಿರೆಲ್ಲ ಸೇರಿ ಗುಡಿಯೆಲ್ಲ ಕಟ್ಟಿದ್ರು. ಇದೇನು ಅಂತ ಹೇಳಿದ್ರೆ, ನಮ್ಮ ಊರ ಕಡೆ ಇದೇ ಥರ ಗುಡಿಯೆಲ್ಲ ಕಟ್ಟಿ ಪೂಜೆ ಮಾಡೋದು. ಸೊ ಹಾಗಾಗಿ ಅಲ್ಲೂ ಜಾಗ ತುಂಬ ಚೆನ್ನಾಗಿತ್ತು ಅಂತ ನಾವು ಅಲ್ಲಿನೂ ಗುಡಿ ಕಟ್ಟಿ ಸಣ್ಣದಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಪೂಜೆ ಎಲ್ಲ ನಮ್ಮ ಅಣ್ಣ ಅತ್ತಿಗೆ ಇಬ್ಬರು ಸೇರಿ ನಮ್ಮ ಅಪ್ಪನ ಏನು ಹರಕೆ ಇತ್ತು ಅದನ್ನೆಲ್ಲ ಅಲ್ಲಿ ನೆರವೇರಿಸಿದ್ರು ಅವತ್ತು. ಸೊ ಅದು ತುಂಬ ದಿನದಿಂದ ನಮ್ಮಪ್ಪ ಮಾಡಬೇಕು ಅಂದ್ಕೊಂಡು ಕೊನೆಯದಾಗ ಆಗಿಲ್ಲ, ಅವರು ಎಕ್ಸ್ಪೈರ್ಡ್ ಆದರು. ಸೊ ಅದಾದಮೇಲೆ ಇವಾಗ ನಾವೆಲ್ಲ ಸೇರಿಕೊಂಡು ಸಂತೋಷದಿಂದ ಈ ಪೂಜೆನ ನಾವು ಮಾಡಿದ್ವಿ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ನಾವು 1 ವಾರಕ್ಕೆ ಮುಂಚೆನೇ ಹೋಗಿ ನಮ್ಮ ತಂದೆ ಊರಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ವಿ. ಮನೆ ದೇವ್ರಿಗೆ ಪೂಜೆ ಮಾಡ್ಕೊಂಡು ಬಂದು ನಂತರ ಎಲ್ರಿಗೂ ಅಲ್ಲಿ ಕರೆಯೋಕ್ಕಾಗಲ್ಲ, ಆಂಧ್ರಾಗೆ ತುಂಬ ದೂರ ಆಗುತ್ತೆ ಅಂತ ನಾವು ಮನೆ ಹತ್ರನೇ ಈ ಪೂಜೆನ ಮಾಡಿದ್ವಿ. ಹಾಗೆ ಸುಮಾರು 100-150-200 ಜನ ತನಕ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲ ಗೆಸ್ಟ್ ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಹಾಗೆ ಹಿಂದಿನ ದಿನ ಮಳೆ ಬೇರೆ ಬಿದ್ದಿದ್ದರಿಂದ ಅದೊಂದು ಟೆನ್ಷನ್ ಇತ್ತು, ಎಲ್ಲಿ ಮತ್ತೆ ಮಳೆ ಬಂದುಬಿಡುತ್ತೆ ಇವತ್ತಿನ ದಿನವೂ ಅಂತ. ಬಟ್ ಏನೂ ಬಂದಿಲ್ಲ, ಫಂಕ್ಷನ್ ಎಲ್ಲ ಮುಗಿಯೋ ತನಕ ಬಂದಿರಲಿಲ್ಲ. ಬಟ್ ಈ ಎಲ್ಲ ಫಂಕ್ಷನ್ ಆದಮೇಲೆ ಈವ್ನಿಂಗ್ ಮತ್ತೆ ಜೋರು ಮಳೆ ಬಂತು. ಸೊ ಹೇಗೋ ಮ್ಯಾನೇಜ್ ಆಯಿತು, ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಬೆಳಗ್ಗೆ ಈ ಪೂಜೆ ಎಲ್ಲ ಮುಗಿದ ಮೇಲೆ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಮಾಡ್ಕೊಂಡ್ವಿ. ನಾವು ಬ್ರೇಕ್ಫಾಸ್ಟ್ ಮಾಡಿ ಸುಮಾರು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ಹಾಗೆ ಅಡುಗೆಯವರು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಮತ್ತು ನಾವು ಅರೌಂಡ್ 9-9:30 ಹಾಗೆ ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಬಂದ್ವಿ. ಯಾಕಂದರೆ ಎಲ್ಲ ಗೆಸ್ಟ್ಗೂ 11:30-12 ಹಾಗೆ ಇನ್ವೈಟ್ ಮಾಡಿದ್ವಿ. ಎಲ್ಲ ಗೆಸ್ಟ್ ಎಲ್ಲ ಬರ್ತಾರೆ ಅಂತ ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಬಂದ್ವಿ ಪೂಜೆ ಎಲ್ಲ ಮುಗಿದ್ಮೇಲೆ. ಈ ಪೂಜೆಲಿ ಏನು ಅಂತ ಹೇಳಿದ್ರೆ, ಹಳ್ಳಿನಲ್ಲಿ ಅಂತ ಹೇಳಿದ್ರೆ ಎಲ್ಲ ಲೇಡೀಸ್ ಎಲ್ಲ ಸೇರ್ಕೊಂಡು ಹಾಡು ಹೇಳಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಇಲ್ಲಿ ಅಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಸೇರಿ ಒಂದು ಸಣ್ಣದಾಗಿ ದೇವರ ಹತ್ರ ಹಾಡೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಮುಗಿದ್ಮೇಲೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಆಗಿ ಹಾಗೆ ನಾವು ಅಲ್ಲಿಂದ ಸುಮಾರು 9:30-10 ಗಂಟೆ ಹಂಗೆ ಮತ್ತೆ ರಿಟರ್ನ್ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಎಲ್ಲ ಗೆಸ್ಟ್ ಬೇರೆ ಅಲ್ಲೇ ಬರ್ತಾಯಿದ್ರು, ಮನೆ ಹತ್ರನೇ ಬರ್ತಾಯಿದ್ರು. ಕೆಲವರು ಅಡ್ರೆಸ್ ಗೊತ್ತಿಲ್ಲ ಅಂತ, ಮತ್ತು ಅವ್ರನ್ನೆಲ್ಲ ಅಲ್ಲಿ ಕರ್ಕೊಂಡು ಬಂದು ಎಲ್ಲ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ಆಲ್ಮೋಸ್ಟ್ 11:30-12 ಎಲ್ಲರೂ ಇನ್ವೈಟ್ ಮಾಡಿದ್ರಿಂದ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆದರು ಪೂಜೆಗೆ. ಸೊ ಅಲ್ಲಿ ಹೋಗಿ ಆಮೇಲೆ ನೈವೇದ್ಯಕ್ಕಂತ ಏನಿಟ್ಟಿದ್ರು ಪ್ರಸಾದ ಎಲ್ಲ ಇಟ್ಟು ಮತ್ತು ಪೂಜೆ ಇನ್ನೊಂದು ಮಾಡಿ ಎಲ್ರಿಗೂ ಪ್ರಸಾದ ಎಲ್ಲ ಹಂಚಿದ್ವಿ. ಬಂದಿದ್ದ ಗೆಸ್ಟಿಗೆಲ್ಲ ಪ್ರಸಾದ ಎಲ್ಲ ಹಂಚಿ ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಗೆಸ್ಟ್ ಎಲ್ಲ ಬರೋದಕ್ಕೆ. ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆದರು. ಪೂಜೆ ಎಲ್ಲ ಮುಗೀತು. ಆಮೇಲೆ ಅಡುಗೆನೂ ಎಲ್ಲ ರೆಡಿಯಾಗಿತ್ತು. ಸೊ ಸುಮಾರು ಜನ ಗೆಸ್ಟ್ ಬಂದಿದ್ದರಿಂದ ನಮಗೂ ಮಕ್ಕಳನ್ನ ಇಟ್ಕೊಂಡು ಎಲ್ರಿಗೂ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಏನಂದರೆ ಎಲ್ಲರೂ 5-10 ವರ್ಷಕ್ಕಿಂತ ಮುಂಚೆ ಮೀಟ್ ಮಾಡಿದ್ವಿ. ಎಲ್ಲರೂ ಕರೆದಿದ್ದವರೆಲ್ಲ ಬಂದಿದ್ದರು. ಅಷ್ಟು ವರ್ಷ ಆದಮೇಲೆ ಮೀಟ್ ಮಾಡಿದ್ದಕ್ಕೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು, ಎಲ್ಲರೂ ಖುಷಿ ಆಗ್ತಿತ್ತು. ಸೊ ಇದರಲ್ಲಿ ನಮಗೆ ಸುಸ್ತಾಗಲಿ ಬೇಜಾರಾಗಲಿ ಏನೂ ಆಗ್ತಿರಲಿಲ್ಲ. ಸೊ ಎಲ್ಲ ಕಸಿನ್ನ ಸುಮಾರು ವರ್ಷ ಆದಮೇಲೆ ಮೀಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ಫ್ರೆಂಡ್ಸ್. ಸೊ ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ರಿಗೂ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.